ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಇದ್ರೆ ಸಿಎಂ ಆಗ್ತಾರೆ, ಹಣೆ ಬರಹದಲ್ಲಿ ಇಲ್ದಿದ್ರೆ ಸಿಎಂ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಶಸ್ತ್ರವೇ ಹಿಡಿದುಕೊಂಡಿಲ್ಲ, ಶಸ್ತ್ರತ್ಯಾಗ ಎಲ್ಲಿಂದ? ರಾಜಕಾರಣದಲ್ಲಿ ಇವತ್ತು ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ, ಒಂದೇ ಪದವನ್ನ ಮತ್ತೆ ಮತ್ತೆ ಬಳಸೋದು ಸರಿ ಇರಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ, ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಡಿ.ಕೆ. ಸುರೇಶ್ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಡಿ.ಕೆ. ಸುರೇಶ್ ಅವರಾಗಿರ್ಬೋದು, ಅವರು ಆಡುವಂಥ ಮಾತಿನ ತಾತ್ಪರ್ಯ ಇದೆಯಲ್ಲ, ಬಹಳ ವೈರಾಗ್ಯದ ಮಾತುಗಳು ಅಂತ ಕೆಲವೊಮ್ಮೆ ಅನ್ನಿಸಿದ್ರು ಸಹ ಅದು ಈ ಅಧಿಕಾರ ಪಡೆದುಕೊಳ್ಳಿಕ್ಕೆ ಮನಸ್ಸು ಯಾವ ರೀತಿಗೆ ಹಪಹಪಿಸ್ತಾ ಇದೆ ಅನ್ನೋದರ ದ್ಯೋತಕವಾಗಿ ಈ ಹೇಳಿಕೆಗಳು ಪ್ರಕಟಗೊಳ್ಳುತ್ತೆ. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಸಿಎಂ ಆಗಬೇಕು ಅಂತ ಇದ್ರೆ ಅವರು ಸಿಎಂ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಶಸ್ತ್ರವೇ ಹಿಡ್ಕೊಂಡಿಲ್ಲ, ಇನ್ನೆಲ್ಲಿಂದ ಶಸ್ತ್ರತ್ಯಾಗ ಮಾಡೋದು? ರಾಜಕಾರಣದಲ್ಲಿ ಇವತ್ತು ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರನೂ ಬೇಕಾಗಿಲ್ಲ, ಒಂದೇ ಪದವನ್ನ ಮತ್ತೆ ಮತ್ತೆ ಬಳಸೋದು ಸಹ ಸರಿ ಅಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಸದ್ಯ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಆಗುವ ಕನಸಿನ ಸುತ್ತ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಶಸ್ತ್ರ ಇದ್ರೆ ತಾನೆ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ಶಸ್ತ್ರ ಇದ್ರೆ ತಾನೆ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ಶಸ್ತ್ರ ಇದ್ರೆ ತಾನೆ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ಶಸ್ತ್ರ ಇದ್ರೆ ತಾನೆ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ಶಸ್ತ್ರ ಇದ್ರೆ ತಾನೆ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ?